ನಮಸ್ಕಾರ ಸ್ನೇಹಿತರೆ, ಒಂದೇ ಒಂದು ನಿಮಿಷ ಕಣ್ಮುಚ್ಕೊಂಡು ಊಹೆ ಮಾಡ್ಕೊಳ್ಳಿ. ನಾಳೆ ನಾವಿಲ್ಲ ಅಂದರೂ ಕೂಡ ಹೆಂಡತಿ ಮಕ್ಕಳು ಕುಟುಂಬ ಅವರೆಲ್ಲ ಬೀದಿಗೆ ಬರಬಾರ್ದು, ಅವ್ರು ಆರಾಮಾಗಿ ರಾಜರ ಥರ ಇರಬೇಕು, ಅಥವಾ ಅಟ್ಲೀಸ್ಟ್ ಯಾರ ಮುಂದೆನೂ ಕೈ ಚಾಚೋಂಗೆ ಇರಬಾರ್ದು ಅಂತಾನೆ ತಾನೇ ಎಲ್ಲರೂ ಕೂಡ ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದು, ದುಡಿಯೋದು. ವರ್ಷಗಟ್ಟಲೆ ಪ್ರೀಮಿಯಂ ಕಟ್ಟಿ ಹೆಚ್ಚು ಕಮ್ಮಿ ಆದರೆ ವ್ಯಕ್ತಿಗೆ, ಪಾಲಿಸಿ ಹೋಲ್ಡರ್ಗೆ ಇನ್ಶೂರೆನ್ಸ್ ಕಂಪನಿ ಕೂಡ ಆ ಒಂದು ದೊಡ್ಡ ಮೊತ್ತ ಕುಟುಂಬಕ್ಕೆ ಆಸರೆ ಆಗುತ್ತೆ ಅನ್ನೋ ನಂಬಿಕೆ ಅಲ್ವಾ? ಆದರೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ಕುಟುಂಬದವರು ಕ್ಲೇಮ್ಗೆ ಹೋಗಿ ಕೇಳಿದಾಗ ಇನ್ಶೂರೆನ್ಸ್ ಕಂಪನಿ ಕುಟುಂಬಕ್ಕೆ ಮುಖಕ್ಕೆ ಹೊಡೆದ ಹಾಗೆ, ಸಾರಿ ಈ ಕೇಸ್ಗೆ ನಾವು ಒಂದೊಂದು ರೂಪಾಯಿ ಕೊಡೋಕ್ಕಾಗಲ್ಲ ಅಂತ ಹೇಳಿಬಿಟ್ರೆ, ಫೈಲ್ ಬಿಸಾಕ್ಬಿಟ್ರೆ ಏನಾಗುತ್ತೆ? ಆಗ ಆ ಕುಟುಂಬ ಪಡೋ ನರಕ ಇದೆಯಲ್ಲ, ಅದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಯಾಕೆ ಹೀಗಾಗುತ್ತೆ? ನಾವು ಪ್ರೀಮಿಯಂ ಕಟ್ಟಿದ್ರು ಕಂಪನಿ ಯಾಕೆ ರಿಜೆಕ್ಟ್ ಮಾಡುತ್ತೆ? ಇಲ್ಲಿವೆ ಕರಾಳ ಸತ್ಯಗಳು ಸ್ನೇಹಿತರೆ. ಇನ್ಶೂರೆನ್ಸ್ ಲೋಕದಲ್ಲಿ ಕಂಪನಿಗಳು ದೊಡ್ಡ ಅಕ್ಷರದಲ್ಲಿ ಹೇಳದ ಮತ್ತು ಪಾಲಿಸಿ ಮಾರೋ ಅವಸರದಲ್ಲಿ ಏಜೆಂಟ್ಗಳು ನಿಮ್ಮ ಹತ್ರ ಮುಚ್ಚಿಡೋ ಸೀಕ್ರೆಟ್ಸ್ ಇವು. ಟರ್ಮ್ ಇನ್ಶೂರೆನ್ಸ್ ಇದ್ರೂ ಕೂಡ ಕ್ಲೇಮ್ ರಿಜೆಕ್ಟ್ ಆಗೋ ಆ ಡೇಂಜರಸ್ ಸಂದರ್ಭಗಳು ಯಾವುವು? ಟರ್ಮ್ ಇನ್ಶೂರೆನ್ಸ್ ಮಾಡಿಸಿರೋ ವ್ಯಕ್ತಿ ಡಿಪ್ರೆಷನ್ಗೆ ಜಾರಿ ತಮ್ಮ ಜೀವವನ್ನು ಅವರವರೇ ಮುಗಿಸ್ಕೊಂಡ್ರೆ ಆವಾಗ ಕುಟುಂಬಕ್ಕೆ ಕ್ಲೇಮ್ ಕೊಡುತ್ತಾ ಕಂಪನಿ? ಪಾರ್ಟಿಯಲ್ಲಿ ಮದ್ಯಪಾನ ಮಾಡಿ ಅಮಲಲ್ಲಿ ಗಾಡಿ ಓಡಿಸಿ ಮೃತಪಟ್ಟರೆ ಕೊಡ್ತಾರಾ? ಅಥವಾ ಮದ್ಯಪಾನ ಮಾಡಿ ತನ್ನ ಲಿವರನ್ನು ತಾನೇ ಸುಟ್ಕೊಂಡು ಹೋದರೆ, ಅಥವಾ ಧೂಮಪಾನ ಮಾಡಿ ಲಂಗ್ಸನ್ನು ಫ್ರೈ ಮಾಡಿಕೊಂಡು ಹೋದರೆ ಆವಾಗ ಪಾಲಿಸಿ ಕ್ಲೇಮ್ ಕೊಡ್ತಾರಾ? ಸುಳ್ಳು ಹೇಳಿ ಪಾಲಿಸಿ ತಗೊಂಡಿದ್ರೆ ಯಾವ ಸೆಕ್ಷನ್ ಅಡಿ ನಿಮ್ಮ ಕ್ಲೇಮ್ ಕಸದ ಬುಟ್ಟಿಗೆ ಸೇರುತ್ತೆ? ರೂಲ್ಸ್ ಏನು ಹೇಳ್ತವೆ? ಟರ್ಮ್ ಇನ್ಶೂರೆನ್ಸ್ ತಗೊಂಡ್ಮೇಲೆ ಯಾವ ಮಿಸ್ಟೇಕ್ಗಳನ್ನು ನಾವು ಅವಾಯ್ಡ್ ಮಾಡಬೇಕು? ಬನ್ನಿ ಇವತ್ತಿನ ಈ ವರದಿಯಲ್ಲಿ ಪಿನ್ ಟು ಪಿನ್ ಎಳೆಯಾಗಿ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಇದು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯದ ಪ್ರಶ್ನೆ. ಕಡೆತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಟರ್ಮ್ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟ ಎಲ್ಲ ಕ್ಲಾರಿಟಿ ನಿಮಗೆ ಸಿಗುತ್ತೆ, ಎಲ್ಲ ಅನುಮಾನಗಳು ಪರಿಹಾರ ಆಗುತ್ತೆ ಈ ವರದಿಯಲ್ಲಿ. ತಮ್ಮ ಜೀವನವನ್ನ ತಾವೇ ಮುಗಿಸ್ಕೊಂಡ್ರೆ ದುಡ್ಡು ಸಿಗುತ್ತಾ? ಎಸ್, ತುಂಬಾ ಜನಕ್ಕೆ ಪ್ರಶ್ನೆ ಕಾಡಿರಬಹುದು. ಇವತ್ತಿನ ಒತ್ತಡದ ಲೈಫ್ನಲ್ಲಿ ಯಾರು ಯಾವ ನಿರ್ಧಾರ ಯಾವಾಗ ಮಾಡ್ತಾರೆ ಹೇಳಕ್ ಬರಲ್ಲಲ್ವಾ? ಹಾಗಿದ್ರೆ ಟರ್ಮ್ ಇನ್ಶೂರೆನ್ಸ್ ತಗೊಂಡವರು ಇಂಥ ಕೆಲಸವನ್ನ ಫ್ರಸ್ಟ್ರೇಷನ್ಗೋ, ಸಾಲದ ಬಾಧೆಗೋ ಅಥವಾ ಡಿಪ್ರೆಷನ್ಗೋ ಒಳಗಾಗಿ ಈ ಥರದ್ದೇನಾದರೂ ಅನಾಹುತ ಮಾಡಿಕೊಂಡ್ರೆ, ಅವರ ಲೈಫನ್ನು ಅವರೇ ಮುಗಿಸ್ಕೊಂಡ್ರೆ ಆವಾಗ ಕುಟುಂಬಕ್ಕೆ ದುಡ್ಡು ಸಿಗುತ್ತಾ ಇಂಥ ಸ್ವಯಂಕೃತ ಅಪರಾಧಕ್ಕೆ? ಇಲ್ಲಿ IRDAI ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ರೂಲ್ಸ್ ತುಂಬ ಕ್ಲಿಯರ್ ಇದೆ. ಗಮನ ಕೊಟ್ಟು ಕೇಳಿ ಸ್ನೇಹಿತರೆ. ಯಾವುದೇ ವ್ಯಕ್ತಿ ಪಾಲಿಸಿ ತಗೊಂಡೋದು ಜಾರಿಗೆ ಬಂದ ದಿನಾಂಕದಿಂದ 1 ವರ್ಷದ ಒಳಗಡೆ ವಿದಿನ್ 12 months ಫ್ರಮ್ ಪಾಲಿಸಿ ಇಶ್ಯೂಯನ್ಸ್ ಅಂತ ಕೃತ್ಯವನ್ನು ಮಾಡಿಕೊಂಡ್ರೆ ಕ್ಲೇಮ್ ರಿಜೆಕ್ಟ್ ಮಾಡುತ್ತೆ. ಅಂದರೆ ಸಮ್ ಅಶ್ಯೂರ್ಡ್, ಉದಾಹರಣೆಗೆ 1 ಕೋಟಿ ಕವರ್ ಇದ್ರೆ ಆ ಹಣ ಖಂಡಿತವಾಗ್ಲೂ ಸಿಗೋದಿಲ್ಲ. ಯಾಕೆ ಈ ರೂಲ್ಸ್ ಅಂದ್ರೆ ಇದನ್ನ ಮಾರಲ್ ಹಜಾರ್ಡ್ ಅಂತ ಕರೀತಾರೆ. ಅಂದ್ರೆ ಯಾರಾದ್ರೂ ಒಬ್ಬ ವ್ಯಕ್ತಿ ತಾನು ಹೇಗೋ ಹೋಗ್ತಾ ಫ್ಯಾಮಿಲಿಗೆ ದುಡ್ಡು ಸಿಗ್ಲಿ ಅಂತ ಹೇಳಿ ಪ್ಲಾನ್ ಮಾಡಿ ಅದಕ್ಕೋಸ್ಕರ ಬದುಕೋ ವ್ಯಕ್ತಿ ಫ್ಯಾಮಿಲಿಗೆ ದುಡ್ಡು ಸಿಗ್ಲಿ ಅಂತ ಈ ರೀತಿ ಎಲ್ಲ ಮಾಡಬಾರ್ದು, ಕೃತ್ಯಗಳನ್ನ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಈ ರೂಲ್ಸ್ ಇಟ್ಟಿದ್ದಾರೆ. ಜೊತೆಗೆ ಇನ್ನೊಂದು ಪಾಯಿಂಟ್ ಇದೆ. ಕೆಲವೊಂದು ಸಲ ಕೆಲ ವ್ಯಕ್ತಿಗಳು ಯಾವುದೋ ಕಾರಣಕ್ಕೆ ಆಕ್ರೋಶದಲ್ಲಿ ಅಥವಾ ಮತ್ತಿನಲ್ಲಿ ನಶೆಯಲ್ಲಿ ತಮಗೆ ತಾವು ಸಿವಿಯರ್ ಗಾಯ ಮಾಡಿಕೊಂಡು ಆಮೇಲೆ ಸ್ವಲ್ಪ ಲೇಟರ್ ಆ ಗಾಯದಿಂದ ಪ್ರಾಣ ಹೋದ್ರೂ ಕೂಡ ಕ್ಲೇಮ್ ರಿಜೆಕ್ಟ್ ಆಗುತ್ತೆ. ತಮಗೆ ತಾವು ಮಾಡಿಕೊಳ್ಳೋ ಗಾಯಗಳಿಂದ ಏನಾದರೂ ಕೂಡ ಆ ರೀತಿ ಘಟನೆಗಳಾಗಿ ಪ್ರಾಣ ಹೋದ್ರೆ. ಹಾಗಿದ್ರೆ ಏನು ಸಿಗಲ್ವಾ? ಕುಟುಂಬ ಬೀದಿಗೆ ಬೀಳುತ್ತಾ? ಹಾಗಲ್ಲ, ಒಂದು ಸಣ್ಣ ರಿಲೀಫ್ ಇದೆ ಇಲ್ಲಿ. ಆ ವ್ಯಕ್ತಿ ಅಲ್ಲಿ ತನಕ ಕಟ್ಟಿರೋ ಪ್ರೀಮಿಯಂ ಹಣ ಇರುತ್ತಲ್ವಾ, ಅದು ವಾಪಸ್ ಸಿಗೋ ಚಾನ್ಸಸ್ ಇರುತ್ತೆ. ಕೆಲ ಕಂಪನಿಗಳು ಅದರಲ್ಲಿ ಒಂದಿಷ್ಟು ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್ ಕಟ್ ಮಾಡಿ 80% ಪ್ರೀಮಿಯಂ ಹಣವನ್ನು ವಾಪಸ್ ಕೊಡ್ತಾರೆ. ಗಮನಿಸಿ, ಇದು ಡೆತ್ ಬೆನಿಫಿಟ್ ಅಲ್ಲ, ಕಟ್ಟಿರೋ ದುಡ್ಡು ವಾಪಸ್ ಬರೋದಷ್ಟೇ. ಆದರೆ ಪಾಲಿಸಿ ತಗೊಂಡು 1 ವರ್ಷ ಕಳೆದ ಮೇಲೆ ಆಫ್ಟರ್ 12 months ಆ ರೀತಿ ಏನಾದರೂ ಮಾಡಿಕೊಂಡ್ರೆ, ಅಗೇನ್ ಸಾಲ ಬಾಧೆಗೋ ಡಿಪ್ರೆಷನ್ಗೋ ಏನೇನೋ ಕಾರಣಗಳಿಗೋಸ್ಕರ ಇಂತಹ ಕೆಟ್ಟ ನಿರ್ಧಾರವನ್ನು ವ್ಯಕ್ತಿ ತಗೊಂಡು ತನ್ನನ್ನು ತಾನು ಮುಗಿಸ್ಕೊಂಡ್ರೆ ಆಗ ಅದು ಕವರ್ ಆಗುತ್ತೆ. ಅದನ್ನು ಸಾಮಾನ್ಯ ಸಾವು ಅಂತ ಪರಿಗಣಿಸಿ ಕುಟುಂಬಕ್ಕೆ ಸಮ್ ಅಶ್ಯೂರ್ಡ್ ಹಣವನ್ನು ಕೊಡಬೇಕು ಅಂತ IRDAIನ ನಿಯಮ ಹೇಳುತ್ತೆ. ಹಾಗಂತ ಇದನ್ನು ಯಾರು ಸ್ಫೂರ್ತಿಯಾಗಿ ತಗೊಳಕ್ ಹೋಗಬಾರ್ದು. ನಿಯಮ ಏನಿದೆ ಅನ್ನೋದನ್ನು ಹೇಳ್ತಿರೋದಷ್ಟೇ, ಫ್ಯಾಮಿಲಿಗಳಿಗೆ ನಾಲೆಜ್ ಇರಲಿ ಅನ್ನೋ ಕಾರಣಕ್ಕೋಸ್ಕರ. ಆದರೆ ಇಲ್ಲೂ ಒಂದು ಟ್ವಿಸ್ಟ್ ಇದೆ. ಅದನ್ನು ಏಜೆಂಟ್ಗಳು ಬಿಡಿಸಿ ಹೇಳಲ್ಲ, ನಾವು ನಿಮಗೆ ಹೇಳ್ತೀವಿ. ಅದೇ ರಿವೈವಲ್ ಟ್ರ್ಯಾಪ್. ಅದೇನು ಅಂದರೆ, ನೀವು ಪಾಲಿಸಿ ತಗೊಂಡು 5 ವರ್ಷ ಆಗಿರಬಹುದು, ಆದರೆ ಯಾವುದೋ 1 ವರ್ಷ ಪ್ರೀಮಿಯಂ ಕಟ್ಟೋದು ಮರೆತು ಹೋಗಿ ಪಾಲಿಸಿ ಲ್ಯಾಪ್ಸ್ ಆಯಿತು ಅಂತ ಇಟ್ಕೊಳ್ಳಿ. ಆಮೇಲೆ ನೀವು ಲೇಟ್ ಫೀಸ್ ಕಟ್ಟಿದ್ದನ್ನು ಮತ್ತೆ ರಿವೈವಲ್ ಅಥವಾ ರಿನ್ಯೂ ಮಾಡಿಸ್ತೀರಾ. ಹುಷಾರ್, ನೀವು ಯಾವಾಗ ಪಾಲಿಸಿಯನ್ನು ಮತ್ತೆ ರಿವೈವಲ್ ಮಾಡ್ತೀರೋ ಆ ಡೇಟಿಂದ ಮತ್ತೆ ಹೊಸದಾಗಿ 1 ವರ್ಷ ಕೌಂಟ್ ಆಗುತ್ತೆ. ಹಳೆ ಪಾಲಿಸಿ ಡೇಟ್ ಲೆಕ್ಕಕ್ಕೆ ಬರಲ್ಲ. ಆ ಕೂಲಿಂಗ್ ಪೀರಿಯಡ್ ಮತ್ತೆ ರೀಸ್ಟಾರ್ಟ್ ಆಗುತ್ತೆ. ಸೊ ಪಾಲಿಸಿ ಲ್ಯಾಪ್ಸ್ ಆಗೋಕೆ ಯಾವ ಕಾರಣಕ್ಕೂ ಬಿಡಬೇಡಿ. ಆಟೋ ಪೇ ಇಡೋದು ಸೇಫ್. ಎಣ್ಣೆ ಹೊಡೆದು ಗಾಡಿ ಓಡಿಸಿದ್ರೆ, ಎಸ್, ಎಣ್ಣೆ ಪ್ರಿಯರ್ ಅಥವಾ ವೀಕೆಂಡ್ ಪಾರ್ಟಿ ಮಾಡೋರು ಸ್ವಲ್ಪ ಕಿವಿ ಕೊಟ್ಟು ಕೇಳಿ. ಒಂದು ಜನರಲ್ ಆಗಿರೋ ನಂಬಿಕೆ ಇದೆ,
ಕುಡಿದ್ರೆ ಇನ್ಶೂರೆನ್ಸ್ ಸಿಗಲ್ಲ ಅಂತ. ಇದು ಹಾಫ್ ಟ್ರೂತ್, ಇದು ಅರ್ಧ ಸತ್ಯ ಅರ್ಧ ಸುಳ್ಳು. ಕೇವಲ ಬಾಡಿಯಲ್ಲಿ ಆಲ್ಕೋಹಾಲ್ ಅಂಶ ಇದೆ ಅನ್ನೋ ಕಾರಣಕ್ಕೆ ಟರ್ಮ್ ಇನ್ಶೂರೆನ್ಸ್ ಕ್ಲೇಮ್ ರಿಜೆಕ್ಟ್ ಮಾಡೋ ಹಾಗಿಲ್ಲ. IRDAI ಎಲ್ಲೂ ಕೂಡ ಬ್ಲಾಂಕೆಟ್ ಬ್ಯಾನ್ ಮಾಡಿಲ್ಲ. ಒಬ್ಬ ವ್ಯಕ್ತಿ ಒಕೇಶನಲ್ ಆಗಿ ಕುಡಿದು ಹಾರ್ಟ್ ಅಟ್ಯಾಕ್ನಿಂದ ಮೃತಪಟ್ಟರೆ ಆವಾಗ ಕ್ಲೇಮ್ ಸಿಗತ್ತೆ. ಆದರೆ ಸಾವು ಸಂಭವಿಸಿದ್ದು ದುಶ್ಚಟದಿಂದ ಕುಡಿದು 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 ಲಿವರನ್ನು ಕಿತ್ಕೊಂಡು ಪ್ರಾಣ ಕಳ್ಕೊಂಡಿದ್ರೆ ಅಥವಾ ಕುಡಿದ ಇನ್ಫ್ಲೂಯೆನ್ಸ್ನಲ್ಲಿ ಅಪಘಾತ ಮಾಡ್ಕೊಂಡಿದ್ರೆ ಅದು ಸಾಬೀತಾಯಿತು ಅಂತ ಹೇಳಿದ್ರೆ ಆವಾಗ ರಿಜೆಕ್ಟ್ ಆಗುತ್ತೆ, ಕ್ಲೇಮ್ ಸಿಗೋದು ಕಷ್ಟ ಇದೆ. ಯಾಕಂದರೆ ಸ್ನೇಹಿತರೆ, ಅವರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಪೊಲೀಸ್ FIR, ಪಂಚನಾಮೆ ಎಲ್ಲ ಚೆಕ್ ಮಾಡ್ತಾರೆ. ಸುಮ್ಮನೆ ಎಲ್ಲ ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಸುಳ್ಳು ಹೇಳಿ ತಪ್ಪಿಸ್ಕೊಳಕ್ಕೆ ಬರಲ್ಲ ಅಲ್ಲಿ. ಅದೇ ರೀತಿ ಬೇರೆ ಯಾವುದೇ ನಶಾ ವಸ್ತು, ಒಂದು ವೇಳೆ ಪಾಲಿಸಿದಾರ ನಶಾ ವಸ್ತುಗಳ ಓವರ್ ಡೋಸ್ನಿಂದ ಮೃತಪಟ್ಟರೆ ಅಥವಾ ನಶಾ ವಸ್ತುವಿನಿಂದ ತಲೆ ತಿರುಗಿ ಬಿದ್ದು ಹೊಡ್ಸ್ಕೊಂಡು ಏನಕ್ಕಾರೋ ಅವಾಗ ಪ್ರಾಣ ಕಳ್ಕೊಂಡ್ರೆ ಅವಾಗಲೂ ಕೂಡ ನಾಟ್ ಕವರ್ಡ್ ಅಂತ ಬೋರ್ಡ್ ಹಾಕಿ ಕಳಿಸ್ಬಿಡ್ತಾರೆ ಇನ್ಶೂರೆನ್ಸ್ ಕಂಪನಿಗಳು. ಇಲ್ಲಿ ಒಂದು ಟೆಕ್ನಿಕಲ್ ಮ್ಯಾಟರ್ ಇದೆ, ನೋಟ್ ಮಾಡ್ಕೊಳ್ಳಿ. ನೀವು ಟರ್ಮ್ ಇನ್ಶೂರೆನ್ಸ್ ಜೊತೆಗೆ ಆಕ್ಸಿಡೆಂಟಲ್ ಡೆತ್ ರೈಡರ್ ಅಂತ ಎಕ್ಸ್ಟ್ರಾ ಬೆನಿಫಿಟ್ ತಗೊಂಡಿದ್ದಾರೆ, ಅದರಲ್ಲಿ ರೂಲ್ಸ್ ಇನ್ನೂ ಸ್ಟ್ರಿಕ್ಟ್ ಇರುತ್ತೆ. ಅದರಲ್ಲಿ ಕ್ಲಿಯರ್ ಆಗಿ ಬರೆದಿರ್ತಾರೆ, ನಶೆ ಅಥವಾ ಯಾವುದೇ ರೀತಿ ನಶೆ ಅದರ ಪ್ರಭಾವದಲ್ಲಿ ಈ ಸಾವು ಸಂಭವಿಸಿದ್ರೆ ಕವರ್ ಆಗಲ್ಲ ಅಂತ. ಸೊ ಕುಡಿತ, ಧೂಮಪಾನ ಅಥವಾ ಯಾವುದೇ ರೀತಿಯ ನಶೆ ನಿಮ್ಮ ಬಾಡಿಗೂ ಡೇಂಜರಸ್, ನಿಮ್ಮ ವಾಹನಕ್ಕೂ ಡೇಂಜರ್, ನಿಮ್ಮ ಲೈಫ್ಗೂ ಡೇಂಜರ್, ನಿಮ್ಮ ಫ್ಯಾಮಿಲಿಯ ಫ್ಯೂಚರ್ಗೂ ಡೇಂಜರ್. ಏನೋ ಸ್ನೇಹಿತರೆ, ನಮ್ಮ ವರದಿಯಲ್ಲಿ ಪಾಲಿಸಿ ರಿಜೆಕ್ಟ್ ಆಗೋಕೆ ಅತಿ ದೊಡ್ಡ ಕಾರಣವಾಗಿರೋ ಸುಳ್ಳು ಮಾಹಿತಿ ಬಗ್ಗೆ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದಕ್ಕೆ ಮುನ್ನ ಸ್ನೇಹಿತರೆ, ನಿಮಗೆ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಪ್ರೊಫೆಷನಲ್ ಮತ್ತು ಫ್ರೀ ಕನ್ಸಲ್ಟೇಷನ್ ಬೇಕು ಅಂದ್ರೆ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಡಿಟೋದವರು ಆ ಆಪ್ಷನ್ ಕೊಡ್ತಾ ಇದ್ದಾರೆ. ಇದು ಬೆಂಗಳೂರಿನ ಪ್ರತಿಷ್ಠಿತ ಸ್ಟಾಕ್ ಬ್ರೋಕರೇಜ್ ಕಂಪನಿ. ನೀವೆಲ್ಲ ಕೇಳಿರೋ ನಿಖಿಲ್ ಕಾಮತ್ ಅವರು ಇನ್ವೆಸ್ಟ್ ಮಾಡಿರೋ ಕಂಪನಿ ಇದು. ಗೂಗಲ್ನಲ್ಲಿ ಇವರಿಗೆ 4.5 ಸ್ಟಾರ್ ರೇಟಿಂಗ್ ಇದೆ. ಈಗ ಆಲ್ರೆಡಿ ಸುಮಾರು 8 ಲಕ್ಷಕ್ಕೂ ಅಧಿಕ ಗ್ರಾಹಕರಿಗೆ ಸರಿಯಾದ ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಳೋಕೆ ಅವರು ಪ್ರೀಮಿಯಂ ಅಡ್ವೈಸರಿಯನ್ನು ಕೊಟ್ಟಿದ್ದಾರೆ. ಇನ್ಶೂರೆನ್ಸ್ ಅಡ್ವೈಸರ್ಸ್ ಇವರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ನಿಮಗೆ ಕಾಲ್ ಬರಬೇಕು ಅಂದರೆ ನೀವೇ ಸ್ಲಾಟ್ ಬುಕ್ ಮಾಡಬೇಕು. ನೀವು ಯಾವ ಲ್ಯಾಂಗ್ವೇಜಲ್ಲಿ ಬೇಕು ಅಂತ ಮೆನ್ಷನ್ ಮಾಡಬೇಕು. ಆವಾಗ ನಿಮಗೆ ಬೇಕಾಗಿರೋ ಲ್ಯಾಂಗ್ವೇಜ್ನಲ್ಲಿ ಅವರು ನಿಮಗೆ ಬೇಕಾಗಿರೋ ಟೈಮ್ನಲ್ಲಿ ನಿಮಗೆ ಕಾಲ್ ಮಾಡ್ತಾರೆ. ಬ್ಯಾಕ್ ಟು ಬ್ಯಾಕ್ 10 ಕಾಲ್ಸ್ ನಿಮಗೆ ಬರೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಭಾರತದ ಎಲ್ಲ ಇನ್ಶೂರೆನ್ಸ್ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಫೀಚರ್ ಬೈ ಫೀಚರ್ ಕಂಪೇರ್ ಮಾಡೋ ಆಪ್ಷನ್ ಕೂಡ ಇದೆ. ಹಾಗಾಗಿ ಪ್ಲಾನ್ಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿಮ್ಮ ತಲೆಯಲ್ಲಿರೋ ಎಲ್ಲ ಕ್ವಶನ್ಸನ್ನು ಕ್ಲಿಯರ್ ಮಾಡಿಕೊಂಡು ರೈಟ್ ಪಾಲಿಸಿ ಯಾವುದಂತ ಚೂಸ್ ಮಾಡೋದಕ್ಕೆ, ಎಷ್ಟು ಅಮೌಂಟ್ ತಗೋಬೇಕು, ನಿಮ್ಮ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಮತ್ತು ಇನ್ಕಮ್ ಮತ್ತು ಫ್ಯಾಮಿಲಿ ಸಿಚುವೇಶನ್ ನೋಡಿಕೊಂಡು ಹೇಗೆ ಪ್ಲ್ಯಾನ್ ಮಾಡ್ಕೋಬೇಕು ಅನ್ನೋ ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಅಡ್ವೈಸ್ ಪಡೆಯೋಕೆ ಡಿಟೋದ ಪ್ರೀಮಿಯಂ ಹೈ ಕ್ವಾಲಿಟಿ ಇನ್ಶೂರೆನ್ಸ್ ಅಡ್ವೈಸರಿಯನ್ನು ನೀವು ಚೂಸ್ ಮಾಡ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಸ್ನೇಹಿತರೆ, ಅಪ್ಲೈ ಮಾಡ್ಬೇಕಾದ್ರೆ ಮಾತ್ರ ಅಲ್ಲ, ಕ್ಲೇಮ್ ಮಾಡೋ ಸಂದರ್ಭ ಬಂದರೆ ಅವಾಗಲೂ ಕೂಡ ಕ್ಲೇಮ್ ಸಪೋರ್ಟ್ನ ಸಹಾಯವನ್ನ ಮಾಡ್ತಾರೆ. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀವಿ, ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸಾಹಸ ಕ್ರೀಡೆಗಳು, ಡೇಂಜರ್ ಝೋನ್. ಎಸ್, 3ನೇ ಪಾಯಿಂಟ್ ಇದು, ಅಡ್ವೆಂಚರ್ ಮತ್ತು ಸಾಹಸ ಕ್ರೀಡೆಗಳು. ನಾರ್ಮಲ್ ಆಗಿ ರೋಡಲ್ಲಿ ಹೋಗ್ತಾ ಏನಾದರೂ ಹೆಚ್ಚು ಕಮ್ಮಿ ಆದರೆ, ಬಸ್ಸಲ್ಲೋ ಟ್ರೈನಲ್ಲಿ ಹೋಗುವಾಗ ಅಪಘಾತ ಆದರೆ ಅದು ಸ್ಟ್ಯಾಂಡರ್ಡ್ ರಿಸ್ಕ್, ಅದಕ್ಕೆ ಕಂಪನಿ ದುಡ್ಡು ಕೊಡುತ್ತೆ. ಆದರೆ ನೀವೇ ಬೇಕಂತ ರಿಸ್ಕ್ ಮೈ ಮೇಲೆ ಹೇಳ್ಕೊಂಡ್ರೆ, ಅಲ್ಲಿ ಹಾರ್ತೀನಿ, ಇಲ್ಲಿ ತೇಲ್ತೀನಿ, ಇಲ್ಲಿ ಮುಳುಗ್ತೀನಿ ಅಂತ ಹೋದರೆ ಅಲ್ಲಿ ನೀವು ಓಕೆ ಥ್ರಿಲ್ ಸಿಕ್ಕಿದ್ರೆ ಓಕೆ, ಥ್ರಿಲ್ ಬದಲಿಗೆ ಕಿಲ್ ಸಿಕ್ಕಿಬಿಟ್ರೆ ದುರದೃಷ್ಟವಶಾತ್ ಅಲ್ಲೇನಾದರೂ ಕೂಡ ಪ್ರಾಣ ಕಳ್ಕೊಳ್ಳುವಂಥ ಸನ್ನಿವೇಶ ಬಂತು ಅಂದರೆ ಸ್ಕೈ ಡೈವಿಂಗ್, ಬಂಜಿ ಜಂಪಿಂಗ್, ಪ್ಯಾರಾಗ್ಲೈಡಿಂಗ್, ಪ್ರೊಫೆಷನಲ್ ಕಾರ್ ರೇಸಿಂಗ್ ಅಥವಾ ಡೀಪ್ ಸಿ ಡೈವಿಂಗ್, ಆ ತರಹದ ಡೇಂಜರಸ್ ಆಕ್ಟಿವಿಟೀಸ್ ಮಾಡುವಾಗ ಪ್ರಾಣ ಹೋದರೆ ಅದನ್ನು ಸಾಧಾರಣ ಸಾವು ಅಂತ ಒಪ್ಪಲ್ಲ ಕಂಪನಿ. ಇನ್ಶೂರೆನ್ಸ್ ಭಾಷೆಯಲ್ಲಿ ಅದನ್ನು ಹಜಾರ್ಡಸ್ ಆಕ್ಟಿವಿಟಿ ಎಕ್ಸ್ಕ್ಲೂಷನ್ ಅಂತ ಕರೀತಾರೆ. ಇಲ್ಲಿ ಜೀವಕ್ಕೆ ಕುತ್ತು ಬರೋ ಚಾನ್ಸ್ ಜಾಸ್ತಿ ನೀವು ಮಾಡ್ಕೊಂಡಿರೋದು, ಲೈಫ್ ನಿಮಗೆ ತಂದಿರೋದಲ್ಲ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಹಾಗಿದ್ರೆ ಈಗ ನೀವೇನಾದ್ರೂ ಟ್ರೆಕ್ಕಿಂಗ್ ಅಥವಾ ಬೈಕ್ ರೇಸಿಂಗ್ ಹುಚ್ಚು ಜಾಸ್ತಿ ಇರೋರಾದ್ರೆ ಏನ್ ಮಾಡಬೇಕು? ಇದಕ್ಕೆಲ್ಲ ಬೇಕಿದ್ರೆ ನೀವು ಎಕ್ಸ್ಟ್ರಾ ದುಡ್ಡು ಕಟ್ಟಿ ಸ್ಪೆಷಲ್ ಪಾಲಿಸಿ ಅಥವಾ ರೈಡರ್ ತಗೋಬೇಕಾಗತ್ತೆ. ಪಾಲಿಸಿ ತಗೊಳ್ಳುವಾಗಲೇ ನನಗೆ ಈ ರೀತಿ ಹವ್ಯಾಸಗಳಿದಾವೆ ಅಂತ ನೀವು ಡಿಕ್ಲೇರ್ ಮಾಡ್ಕೊಂಡಿರ್ಬೇಕು. ಮುಚ್ಚಿಟ್ಟು ನಾಳೆ ಬಂಜಿ ಜಂಪಿಂಗ್ ಮಾಡುವಾಗ ವೈರ್ ಕಟ್ಟಾಗಿ ಪ್ರಾಣ ಹೋದ್ರೆ ಕ್ಲೇಮ್ ಸಿಗಲ್ಲ. ಕ್ರೈಮ್ ಮತ್ತು ಹತ್ಯೆ. ನೆಕ್ಸ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಅಷ್ಟೇ ಗಂಭೀರವಾಗಿರೋ ವಿಚಾರ, ಅಪರಾಧ ಮತ್ತು ಹತ್ಯೆ. ರೂಲ್ ನಂಬರ್ 1, ಪಾಲಿಸಿದಾರ ಯಾವ್ದಾದ್ರು ಅಪರಾಧ ಆತ ಮಾಡುವಾಗ ಅಂದ್ರೆ ಕಳ್ಳತನ, ದರೋಡೆ, ಕಳ್ಳ ಸಾಗಾಣಿಕೆ ಅಥವಾ ಯಾವುದೇ ಕಾನೂನು ಬಾಹಿರ ಚಟುವಟಿಕೆ ಮಾಡುವಾಗ ಪೊಲೀಸ್ ಎನ್ಕೌಂಟರ್ ನಲ್ಲೋ ಅಥವಾ ಗ್ಯಾಂಗ್ ವಾರ್ ನಲ್ಲೋ ಆತ ಪ್ರಾಣ ಕಳ್ಕೊಂಡ್ರೆ ಕುಟುಂಬಕ್ಕೆ ನಯಾ ಪೈಸೆ ಸಿಗಲ್ಲ. ಅಪರಾಧ ಮಾಡಿ ಬೆನಿಫಿಟ್ ಪಡ್ಕೊಳ್ಳೋ ಹಾಗಿಲ್ಲ ಅನ್ನೋದು ಪಬ್ಲಿಕ್ ಪಾಲಿಸಿ. ಆದ್ರೆ ಇನ್ನೊಂದು ಶಾಕಿಂಗ್ ವಿಚಾರ ಹೇಳ್ತೀವಿ ಕೇಳಿ. ಇದನ್ನ ಕೇಳಿದ್ರೆ ನಿಮಗೆ ಎದೆ ಜಲ್ ಅನ್ಬೋದು. ದುಡ್ಡಿಗಾಗಿ ನಾಮಿನಿಯೇ ಪಾಲಿಸಿದಾರನನ್ನ ಹತ್ಯೆ ಮಾಡಿದ್ರೆ ನಾವು ಎಷ್ಟೋ ಕ್ರೈಮ್ ಸ್ಟೋರಿಗಳಲ್ಲಿ, ಸಿನಿಮಾಗಳಲ್ಲಿ ನೋಡಿದ್ದೀವಿ. ತನ್ನ ಪಾರ್ಟ್ನರ್ನ ಇನ್ಶೂರೆನ್ಸ್ ದುಡ್ಡು ಸಿಗುತ್ತೆ ಅಂತ ಹೇಳಿ ಇನ್ನೊಬ್ಬ ಪಾರ್ಟ್ನರ್, ಅದು ಹುಡುಗನೋ ಹುಡುಗಿನೋ, ಹತ್ಯೆ ಮಾಡಿರೋದು. ಇಂಥ ಕೇಸ್ ಆದ್ರೆ ಇನ್ಶೂರೆನ್ಸ್ ಕಂಪನಿ ಏನ್ ಮಾಡುತ್ತೆ?
ಆಗ ಕಂಪನಿ ದುಡ್ಡನ್ನ ತಡೆ ಹಿಡಿಯುತ್ತೆ. ಕೋರ್ಟ್ ತೀರ್ಪು ಬರೋವರೆಗೂ ಕಂಪನಿ ದುಡ್ಡು ರಿಲೀಸ್ ಮಾಡಲ್ಲ. ಪೊಲೀಸ್ ತನಿಖೆನಲ್ಲಿ ಅಥವಾ ಕೋರ್ಟ್ ನಲ್ಲಿ ನಾಮಿನಿಯ ತಪ್ಪಿತಸ್ಥ ಅವರೇ ಕೊಲೆಗಡುಕರು ಅಂತ ಪ್ರೂವ್ ಆದ್ರೆ ಆಗ ನಾಮಿನಿಗೆ ಚಿಪ್ಪು ಸಿಗುತ್ತೆ. ಹಾಗಾದ್ರೆ ಆ ದುಡ್ಡು ಬೇರೆ ಕಾನೂನುಬದ್ಧ ವಾರಸುದಾರರಿಗೆ ಲೀಗಲ್ ಏರ್ಸ್ಗೆ ಸಿಗಬಹುದು. ಆದ್ರೆ ಅದಕ್ಕೆ ದೊಡ್ಡ ಲೀಗಲ್ ಪ್ರೋಸೆಸ್ ಇರುತ್ತೆ, ಸಿಂಪಲ್ ಇರೋದಿಲ್ಲ. ಇಲ್ಲಿ ನಾವು ಮಾಡೋ ಇನ್ನೊಂದು ಮೇಜರ್ ಮಿಸ್ಟೇಕ್ ಏನ್ ಗೊತ್ತಾ, ನಾಮಿನಿಯನ್ನ ಕರೆಕ್ಟ್ ಆಗಿ ಅಪ್ಡೇಟ್ ಮಾಡದೇ ಇರೋದು. ಮದುವೆ ಆದ್ಮೇಲೆ ಅಥವಾ ಡಿವೋರ್ಸ್ ಆದ್ಮೇಲೆ ನಾಮಿನಿ ಹೆಸರನ್ನ ಬದಲಾಯಿಸದೇ ಇದ್ರೆ ನಾಳೆ ದುಡ್ಡನ್ನ ಕ್ಲೇಮ್ ಮಾಡೋ ಸನ್ನಿವೇಶ ದುರದೃಷ್ಟವಶಾತ್ ಬಂತು ಅಂದ್ರೆ ಲೀಗಲ್ ವಾರ್ ಆಗುತ್ತೆ. ಸೊ ಈ ವಿಡಿಯೋ ಮುಗಿದ ತಕ್ಷಣ ನಿಮ್ಮ ನಾಮಿನಿ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಆಲ್ರೆಡಿ ಇರೋರು, ಇನ್ನು ಮಾಡಿಸದೇ ಇರೋರು ಕೇರ್ಫುಲ್ ಆಗಿ ಆರಂಭದಿಂದಲೇ ಇದನ್ನೆಲ್ಲ ಮೈಂಡ್ ಮಾಡಿ ಪಾಲಿಸಿಯನ್ನ ಮಾಡಿಸ್ಕೊಳ್ಳಿ. ಸೆಕ್ಷನ್ 45 ಸುಳ್ಳು ಹೇಳಿದ್ರೆ ಕತೆ ಮುಗೀತು. 5ನೇದು ಅತಿ ಪ್ರಮುಖವಾಗಿರೋ ಪಾಯಿಂಟ್ ಇವತ್ತಿನ ವಿಡಿಯೋದಲ್ಲಿ, ಇನ್ಶೂರೆನ್ಸ್ ಕಂಪನಿಗಳ ಬ್ರಹ್ಮಾಸ್ತ್ರ ಇದು. ಅದೇ ಸೆಕ್ಷನ್ 45 ಆಫ್ ಇನ್ಶೂರೆನ್ಸ್ ಆಕ್ಟ್. ತುಂಬಾ ಜನ ಪಾಲಿಸಿ ತಗೊಳ್ಳುವಾಗ ದೊಡ್ಡ ತಪ್ಪು ಮಾಡ್ತಾರೆ. ನಂಗೆ BP ಇದೆ, ಶುಗರ್ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಅಥವಾ ನಾನು ದಿನಕ್ಕೆ 10 ಸಿಗರೇಟ್ ಸೇರ್ತೀನಿ ಅಥವಾ ಕುಡಿತೀನಿ ಅನ್ನೋದನ್ನ ಹೇಳೋಕೆ ಭಯ ಪಡ್ತಾರೆ. ಪಾಲಿಸಿ ಕೊಡಲ್ವೇನೋ ಅಥವಾ ಪ್ರೀಮಿಯಂ ಜಾಸ್ತಿ ಕೇಳ್ತಾರೇನೋ ಅಂತ. ನೋ ನನಗೇನು ಅಭ್ಯಾಸ ಇಲ್ಲ, ನಾನು ತುಂಬ ಹೆಲ್ದಿ ಅಂತ ಹೇಳಿಬಿಡ್ತಾರೆ. ಇದು ತಪ್ಪು. ಅಸಲಿ ಊರಲ್ಲಿಲ್ಲೇ ಇರೋದು. ಪಾಲಿಸಿ ತಗೊಂಡ ಮೊದಲ 3 ವರ್ಷಗಳನ್ನ ಕಾಂಟೆಸ್ಟಬಲ್ ಪೀರಿಯಡ್ ಅಂತ ಹೇಳ್ತಾರೆ. ಈ 3 ವರ್ಷದ ಒಳಗಡೆ ಸಾವು ಸಂಭವಿಸಿದ್ರೆ ಕಂಪ್ನಿ ಸುಮ್ಮನೆ ದುಡ್ಡು ಕೊಡಲ್ಲ, ಆಳವಾಗಿ ತನಿಖೆ ಮಾಡ್ತಾರೆ, ಇನ್ವೆಸ್ಟಿಗೇಟ್ ಮಾಡ್ತಾರೆ, ಮೆಡಿಕಲ್ ರೆಕಾರ್ಡ್ಸ್ಗೆ ತೆಗ್ತಾರೆ. ಆಗ ಸಾವಿಗೆ ಕಾರಣ ಹಳೆ ಕಾಯಿಲೆನೆ, ಅದನ್ನ ಇವರು ಮುಚ್ಚಿಟ್ಟಿದ್ರು ಅಂತ ಗೊತ್ತಾದ್ರೆ ಮೆಟೀರಿಯಲ್ ನಾನ್ ಡಿಸ್ಕ್ಲೋಷರ್ ಅಡಿಯಲ್ಲಿ ಕ್ಲೇಮ್ ರಿಜೆಕ್ಟ್ ಮಾಡ್ತಾರೆ. ಅಂದ್ರೆ ತುಂಬಾ ಗಂಭೀರವಾಗಿರೋ ವಿಚಾರವನ್ನ ಮುಚ್ಚಿಟ್ಟಿದ್ರು ಅಂತ ಹೇಳಿ. ಪ್ರೀಮಿಯಂ ಕಟ್ಟಿದ್ರು ಲಾಸ್, ಪ್ರಾಣ ಹೋದ್ರು ಲಾಸ್. ಇಲ್ಲಿ ಜನ ಮಾಡೋ ಇನ್ನೊಂದು ದೊಡ್ಡ ಮಿಸ್ಟೇಕ್ ಏನ್ ಗೊತ್ತಾ, ಕೆಲ ಏಜೆಂಟ್ಗಳು ಟಾರ್ಗೆಟ್ ರೀಚ್ ಆಗಬೇಕು ಅಂತಾನೋ ಅಥವಾ ಕಮಿಷನ್ ಬೇಕು ಅಂತಾನೋ, ಸರ್ ನಿಮಗೆ ಶುಗರ್ ಇದೆಯಾ ಹೇಳಕ್ ಹೋಗಬೇಡಿ, ಸುಮ್ಮನೆ ಪ್ರೀಮಿಯಂ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಿಮ್ಮನ್ನ ಮಿಸ್ಗೈಡ್ ಮಾಡಬಹುದು. ಎಲ್ಲರೂ ಹಂಗೆ ಮಾಡಲ್ಲ, ಪ್ರೊಫೆಷನಲ್ ಆಗಿ ಮಾಡೋರು ತುಂಬಾ ಜನ ಇದ್ದಾರೆ, ಕೆಲವರು ಮಿಸ್ಗೈಡ್ ಮಾಡ್ಬೋದು. ಆದರೆ ನೀವು ಅದನ್ನು ಕೇಳೋಕೆ ಹೋಗಬೇಡಿ. ನನಗಿದು ಮೆನ್ಷನ್ ಆಗಬೇಕು, ಪಾಲಿಸಿಯಲ್ಲಿ ಡಿಸ್ಕ್ಲೋಸ್ ಮಾಡಿದ್ದೀನಿ ಅಂತ ಬರಬೇಕು ಅನ್ನೋದು ನೀವು ಹೇಳಬೇಕು. ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಡಿಕ್ಲೇರ್ಡ್ ಅಂತ ಬರಬೇಕು ಅಂತ. ಸ್ನೇಹಿತರೆ ನೆನ್ಪಿಡಿ, ಟರ್ಮ್ ಇನ್ಶೂರೆನ್ಸ್ ಅನ್ನೋದು ನಂಬಿಕೆ ಮೇಲೆ ನಡೆಯೋ ಕಾಂಟ್ರಾಕ್ಟ್. ನಿಮಗೆ ಚಿಕ್ಕ ಆಪರೇಷನ್ ಆಗಿದ್ರೂ ಪರವಾಗಿಲ್ಲ, ಫಾರ್ಮಲ್ಲಿ ನೀವೇ ಬರೆದು ಕೊಡಿ. ಸ್ವಲ್ಪ ಪ್ರೀಮಿಯಂ ಜಾಸ್ತಿ ಆದರೂ ಚಿಂತೆ ಇಲ್ಲ, 100% ಸತ್ಯ ಹೇಳೋದೇ ಸೇಫ್. 3 ವರ್ಷ ಕಳೆದ ಮೇಲೆ ಈ ರೂಲ್ಸ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ನಿಜ, ಆದರೆ ಫ್ರಾಡ್ ಅಂತ ಪ್ರೂವ್ ಮಾಡೋಕ್ಕೆ ಕಂಪನಿಗೆ ಯಾವಾಗಲೂ ಅಧಿಕಾರ ಇರುತ್ತೆ. ಸೊ ಬಿ ಆನೆಸ್ಟ್. ಯುದ್ಧ ಮತ್ತು ಪ್ರಕೃತಿ ವಿಕೋಪ, ಇದು ಕೂಡ ಪ್ರಮುಖವಾಗಿರೋ ವಿಚಾರ. ಭೂಕಂಪ, ಪ್ರವಾಹ, ಸುನಾಮಿ ಇಂಥ ಟೈಮ್ನಲ್ಲಿ ಪ್ರಾಣ ಕಳ್ಕೊಂಡ್ರೆ ಕ್ಲೇಮ್ ಸಿಗುತ್ತಾ? ಖಂಡಿತ ಸಿಗುತ್ತೆ. ಸ್ಟ್ಯಾಂಡರ್ಡ್ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ನಲ್ಲೇ ನ್ಯಾಚುರಲ್ ಕಲಾಮಿಟೀಸ್ ಕವರ್ ಆಗ್ತವೆ, ಎಕ್ಸ್ಟ್ರಾ ದುಡ್ಡು ಕಟ್ಟೋ ಅವಶ್ಯಕತೆ ಇಲ್ಲ. ಆದರೆ ಯುದ್ಧ ಅಥವಾ ವಾರ್ ಬೇರೆ ವಿಚಾರ. ಒಬ್ಬ ವ್ಯಕ್ತಿ ಯುದ್ಧ ಭೂಮಿಯಲ್ಲಿ ಅಥವಾ ವಾರ್ ಝೋನ್ನಲ್ಲಿ 2 ರಾಷ್ಟ್ರಗಳ ನಡುವೆ ನಡೆಯೋ ಗಲಾಟೆಯಲ್ಲಿ ಸಿಕ್ಕಾಕೊಂಡು ಮೃತಪಟ್ಟರೆ ಹೆಚ್ಚಿನ ಪಾಲಿಸಿಗಳಲ್ಲಿ ಇದು ಕವರ್ ಆಗಲ್ಲ. ಇದನ್ನ ವಾರ್ ಎಕ್ಸ್ಕ್ಲೂಷನ್ ಕ್ಲಾಸ್ ಅಂತಾರೆ. ಆದರೆ ಭಯೋತ್ಪಾದಕ ದಾಳಿ ಆಗಿದ್ರೆ ಎಷ್ಟೋ ಪಾಲಿಸಿಗಳಲ್ಲಿ ಕವರ್ ಆಗೋ ಸಾಧ್ಯತೆ ಇರುತ್ತೆ. ಇದು ನಿಮ್ಮ ಪಾಲಿಸಿ ಬಾಂಡ್ನಲ್ಲಿ ಸಣ್ಣ ಅಕ್ಷರಗಳಲ್ಲಿ ಬರೆದಿರುತ್ತೆ. ಒಮ್ಮೆ ಓದ್ಕೊಳ್ಳೋದು ಅಥವಾ ನಿಮ್ಮ ಅಡ್ವೈಸರ್ ಹತ್ರ ಕೇಳೋದು ತುಂಬ ಇಂಪಾರ್ಟೆಂಟ್. ಇದೆಲ್ಲ ಕೇಳಿದ್ಮೇಲೆ ತುಂಬ ಜನಕ್ಕೆ ಅಯ್ಯೋ ಇಷ್ಟೊಂದು ಇದೆಯಾ ಇದರಲ್ಲಿ ತಿಳ್ಕೊಳ್ಳೋವಂಥದ್ದು, ಅಯ್ಯೋ ತಲೆ ಭಾರ ಆಗ್ತಿದೆ ಅಂತ ಅನಿಸ್ಬೋದು. ಹಾಗಂತ ಸ್ನೇಹಿತರೆ ಹಿಂಜರಿಯೋಕೆ ಹೋಗಬೇಡಿ. ಇನ್ಶೂರೆನ್ಸ್ ಮಾಡಿಸೋದು ವೆರಿ ವೆರಿ ಇಂಪಾರ್ಟೆಂಟ್. ಅದೊಂಥರ ಫೈನಾನ್ಷಿಯಲ್ ಸೆಕ್ಯೂರಿಟಿ ಗಾರ್ಡ್ಗಳವರು, ಟರ್ಮ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್. ಸೊ ಇನ್ನೂ ಯಾರು ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ, ನಾವು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಡಿಟೋದ ಲಿಂಕನ್ನು ಕೊಟ್ಟಿರ್ತೀವಿ. ಎಲ್ಲ ಡೌಟ್ಸ್ ಅವ್ರ ಹತ್ರ ಕೇಳ್ಬೋದು. ಅವರು ನಿಮಗೆ ನಿಮ್ಮದೇ ಭಾಷೆಯಲ್ಲಿ ನೀವು ಚೂಸ್ ಮಾಡಿ ಅಲ್ಲಿ ಸ್ಲಾಟ್ ಬುಕ್ ಮಾಡಿದ್ರೆ ಮಾತ್ರ ಕಾಲ್ ಮಾಡ್ತಾರೆ. ನೀವು ಫ್ರೀ ಇರೋ ಟೈಮ್ನಲ್ಲಿ ನೋಡಿಕೊಂಡು ಸ್ಲಾಟ್ ಬುಕ್ ಮಾಡಿ. ನಿಮಗೆ ಯಾವ ಇನ್ಶೂರೆನ್ಸ್ ಬೆಸ್ಟ್, ನಿಮ್ಮ ವಯಸ್ಸಿಗೆ, ನಿಮ್ಮ ಆದಾಯಕ್ಕೆ, ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲ ನೋಡಿಕೊಂಡು ಫ್ರೀ ಕನ್ಸಲ್ಟೇಷನನ್ನು ನೀವು ಅವರಿಂದ ಪಡ್ಕೋಬೋದು. ಆಸಕ್ತರು ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಾಮೆಂಟನ್ನು ಚೆಕ್ ಮಾಡಿ. ಹಾಗೆ ಸ್ನೇಹಿತರೆ ಮಾಹಿತಿಯನ್ನು ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.